ನಿಮ್ಗೆ ಗೊತ್ತಿರಬಹುದು ಬಿಗ್ ಶಾಕ್ ಇನ್ ಟೆಕ್ ವರ್ಲ್ಡ್. ವಾಟ್ ಗೈಸ್, ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನೀಸ್ ಒರಾಕಲ್ ಕಂಪನಿ ಸಡನ್ಲಿ 30,000 ಎಂಪ್ಲಾಯೀಸ್ ನ ಲೇಡ್ ಆಫ್ ಮಾಡಿದೆ. ನಿಮ್ಗೆ ಗೊತ್ತಿರಬಹುದು ರೈಟ್. ಸೊ ಯಾವ ರೀತಿ ಬಟ್ ಹೇಗೆ ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಇದು ಜಸ್ಟ್ ನಾರ್ಮಲ್ ಲೇ ಆಫ್ ಅಂತೂ ಅಲ್ವೇ ಅಲ್ಲ ಗೈಸ್. ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೇ ಆಫ್ ಇನ್ ರೀಸೆಂಟ್ ಟೈಮ್ಸ್ ರೈಟ್. ಸೊ ಕ್ವಶನ್ ಈಸ್ ವೈ ದಿಸ್ ಹ್ಯಾಪನ್ ರೈಟ್. ಸೊ ನಿಮಗೂ ಕೂಡ ಕ್ವಶನ್ಸ್ ಬಂದಿರಬಹುದು. ಕಂಪ್ನಿ ಲಾಸ್ ಅಲ್ಲಂತೂ ಇಲ್ವೇ ಇಲ್ಲ ರೈಟ್. ಸೊ ಆಕ್ಚುಲಿ ಒರಾಕಲ್ ಗ್ರೋತ್ ಇದೆ, ನಿಮ್ಗೆ ಗೊತ್ತಿರಬಹುದು ರೈಟ್. ಸೊ ರಿಯಾಲಿಟಿ ಏನಂದ್ರೆ ದೇ ಆರ್ ಶಿಫ್ಟಿಂಗ್ ಫೋಕಸ್ ಟು AI ಅಂಡ್ ಕ್ಲೌಡ್ ಬಿಸ್ನೆಸ್. ಸೊ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಹ್ಯೂಮನ್ಸ್ ರಿಪ್ಲೇಸ್ ಮಾಡ್ತಾ ಇದಾರೆ ಅಂದ್ರೆ ಡೆಫಿನೆಟ್ಲಿ ಅದು AI ಯೂಸ್ ಮಾಡಕ್ಕೆ ಅಂತಾನೆ ರೈಟ್. ಸೊ ಕಂಪ್ನಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಇನ್ವೆಸ್ಟ್ ಮಾಡ್ತಾ ಇದೆ, ಅದು ಬಂದು AI ಡಾಟಾ ಸೆಂಟರ್ಸ್ ಬಿಲ್ಡ್ ಮಾಡಕ್ಕೆ. ಆಲ್ಸೋ ಮನಿ ಕಂಟ್ರೋಲ್ +1 ಆಲ್ಸೋ ರೈಟ್. ಸೊ ಇದಕ್ಕೆ ಏನ್ ಬೇಕು, ಹ್ಯೂಸ್ ಮನಿ ಬೇಕು ರೈಟ್. ಸೊ ಅದಕ್ಕೆ ಕಾಸ್ಟ್ ರೆಡ್ಯೂಸ್ ಮಾಡ್ಬೇಕಂತಾನೆ ಎಂಪ್ಲಾಯೀಸ್ ನ ಕಟ್ ಮಾಡ್ತಿದ್ದಾರೆ. ಸೊ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಯರ್ಲಿ 8 to 10 ಬಿಲಿಯನ್ ಸೇವ್ ಮಾಡಕ್ಕೆ ಈ ಲೇ ಆಫ್ಸ್ ಹೆಲ್ಪ್ ಆಗ್ತಿದೆ ಅವರಿಗೆ. ಸೊ ಸೇಲ್ಸ್ ಫೋರ್ಸ್ ಬೆನ್ ಅಂತಾನೆ ಹೇಳ್ಬಹುದು. ಸೊ ಶಾಕ್ ಪಾರ್ಟಿ ಏನಂದ್ರೆ ಎಂಪ್ಲಾಯೀಸ್ಗೆ ಅರ್ಲಿ ಮಾರ್ನಿಂಗ್ ಇಮೇಲ್ ಬರ್ತಿತ್ತು, ಯು ಆರ್ ಫೈರ್ಡ್, ಮಾರ್ಕೆಟ್ ವಾಚ್. ಸೊ ಇದೊಂದು ಮಾಡರ್ನ್ ಕಾರ್ಪೊರೇಟ್ ರಿಯಾಲಿಟಿ ಕಂಡ್ರೆ. ಅಂದರ್ ರೀಸನ್ ಬಂದು ಸ್ಟಾಕ್ ಪ್ರೆಷರ್ ಕೂಡ ಇರುತ್ತೆ. ಸೊ ಕಂಪ್ನಿ ಶೇರ್ಸ್ ಆಲ್ಮೋಸ್ಟ್ 25 to 30% ಡ್ರಾಪ್ ಆಗಿದೆ. ಸೊ ಇನ್ವೆಸ್ಟರ್ಸ್ ಕೂಡ ಪ್ರೆಷರ್ಸ್ ಅಲ್ಲಿ ಇದ್ದಾರೆ. ಆಲ್ಸೋ ಗೈಸ್, ಸೊ ಶಾಕ್ ಪಾರ್ಟಿ ಏನಂದ್ರೆ ಎಂಪ್ಲಾಯೀಸ್ಗೆ ಅರ್ಲಿ ಮಾರ್ನಿಂಗ್ ಇಮೇಲ್ ಬರ್ತಿತ್ತು ರೈಟ್, ಯು ಆರ್ ಫೈರ್ಡ್, ಮಾರ್ಕೆಟ್ ವಾಚ್. ಸೊ ಇದೊಂದು ಮಾಡರ್ನ್ ಕಾರ್ಪೊರೇಟ್ ರಿಯಾಲಿಟಿ ಕಂಡ್ರಿ. ಸೊ ಅಂದರ್ ರೀಸನ್ ಆಲ್ಸೋ ಇದೆ. ಸೊ ಸ್ಟಾಕ್ ಪ್ರೆಷರ್, ಕಂಪ್ನಿ ಶೇರ್ಸ್ ಆಲ್ಮೋಸ್ಟ್ 25 to 30% ಡ್ರಾಪ್ ಆಗಿದೆ. ಅಂಡ್ ಇನ್ವೆಸ್ಟರ್ಸ್ ಕೂಡ ಪ್ರೆಷರ್ ಇದೆ ರೈಟ್. ಸೊ ದ ಟೈಮ್ಸ್ ಆಫ್ ಇಂಡಿಯಾ. ಸೊ ಫೈನಲ್ ಟ್ರೂತ್ ಏನಂದ್ರೆ ನನ್ಗೆ ಹೇಳ್ಬೇಕನ್ಸಿದ್ದು ಲೇ ಆಫ್ಸ್ ಬಿಕಾಸ್ ಆಫ್ AI ಶಿಫ್ಟ್, ಕಾಸ್ಟ್ ಕಟಿಂಗ್ ಅಂಡ್ ಬಿಸ್ನೆಸ್ ರೀಸ್ಟ್ರಕ್ಚರಿಂಗ್ ಅಂಡ್ ಇನ್ವೆಸ್ಟರ್ ಪ್ರೆಷರ್. ಇಷ್ಟೆಲ್ಲ ನೋಡಿದ್ಮೇಲೆ ನೀವು ಒಂದು ಇಂಪಾರ್ಟೆಂಟ್ ಲೆಸನ್ ಕಲಿಯಲೇಬೇಕಾಗುತ್ತೆ. ಸೊ ನಾನು ಹೇಳ್ತೀನಿ, ಡಿಗ್ರಿ ಮಾತ್ರ ಇನ್ನಫ್ ಅಲ್ವೇ ಅಲ್ಲ. ಓಕೆ, ಸೊ ಸ್ಕಿಲ್ಸ್ ಲರ್ನ್ ಮಾಡಬೇಕು, AI, ಡಿಜಿಟಲ್ ಕಮ್ಯುನಿಕೇಶನ್. ಸೊ ಈ ತರ ಸ್ಕಿಲ್ಸ್ಗಳು ಟುಮಾರೋ ಜಾಬ್ ಸೇಫ್ ಇರ್ಬೇಕಂದ್ರೆ ಡೆಫಿನೆಟ್ಲಿ ಯು ನೀಡ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್ ಗೈಸ್. ಸೊ ಅದರ್ವೈಸ್ ಒನ್ ಮೇಲ್ ಒನ್ ಮಾರ್ನಿಂಗ್ ಲೈಫ್ ಚೇಂಜ್ ಆಗ್ಬಹುದು. ಸೊ ನಿಮ್ಮನ್ನ ನೀವು ಈ ಜನರೇಷನ್ ತಕ್ಕಂಗೆ ನೀವು ಅಪ್ಗ್ರೇಡ್ ಮಾಡ್ಕೊಳ್ದೆ ಹೋದ್ರೆ ಡೆಫಿನೆಟ್ಲಿ ನಿಮ್ಗೆ ಒನ್ ಮೇ ಅಂಡ್ ಒನ್ ಮಾರ್ನಿಂಗ್ ಲೈಫ್ ಚೇಂಜ್ ಆಗ್ಬಹುದು. ನಿಮ್ಗೆ ಗೊತ್ತಿರ್ಬೋದು ರೈಟ್. ಸೊ ಹಾಗಾಗಿ ನೀವೇನಾದ್ರೂ ಇವಾಗ ಆಲ್ರೆಡಿ ಏನೇ ಒಂದು ಸಿಚುವೇಶನ್ ಅಲ್ಲಿ ಇರ್ಬೋದು, ಒಬ್ಬ ಸ್ಟೂಡೆಂಟ್ ಆಗಿದ್ರು ಅಥವಾ ನೀವೊಬ್ಬ ಜಾಬ್ ಸೀಕರ್ ಆಗಿದ್ರು ಕೂಡ ಮಸ್ಟ್ ನೀವು AI ಸ್ಕಿಲ್ಸ್ ನ, ಡಿಜಿಟಲ್ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ರೀಸೆಂಟ್ ಆಗಿರೋದು 30,000 ಪೀಪಲ್ ನ ಲೇಡ್ ಆಫ್ ಮಾಡಿದಾರೆ ಅಂದ್ರೆ ಡೆಫಿನೆಟ್ಲಿ ಅಪಾರ್ಚುನಿಟೀಸ್ ತುಂಬಾ ಕಡಿಮೆ ಇದೆ ನಿಮ್ಮ ಜಾಬ್ಸ್ ಮೇಲೆ. ಓಕೆ, ಅದು ಯಾವ್ದಂದ್ರೆ ನಿಮ್ಮ ಓಲ್ಡ್ ವರ್ಷನ್ ಮೇಲೆ, ಲೈಕ್ ನೀವು ಆಲ್ರೆಡಿ ಕಲ್ತಿರೋದ್ರಲ್ಲ ಡಿಗ್ರಿನ ಅದ್ರ ಮೇಲೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಡೆಫಿನೆಟ್ಲಿ ಇವಾಗ ಏನ್ ಜನರೇಷನ್ ಅಲ್ಲಿ ನಡೀತಿದೆ ಆ ತರ ಸ್ಕಿಲ್ಸ್ ನ ಕಲಿಯೋದ್ರಿಂದ ನಿಮ್ಗೆ ಅಪಾರ್ಚುನಿಟೀಸ್ ತುಂಬಾ ಇರುತ್ತೆ ಅಂಡ್ ನೀವು ಡಿಮ್ಯಾಂಡೇಬಲ್ ಆಗಿ ನೀವು ಆರಾಮಾಗಿ ನಿಮ್ಮ ಲೈಫ್ ಅಲ್ಲಿ ನೀವು ಬೆಳಿಬಹುದು. ಏನಾದ್ರು ಡಿಜಿಟಲ್ ಸ್ಕಿಲ್ಸ್ ಕಲಿಬೇಕು ಅನ್ಕೊಂಡ್ರೆ ಅದಕ್ಕೆ ನಾನು ಅಪಾರ್ಚುನಿಟೀಸ್ ನಾನು ಪ್ರೊವೈಡ್ ಮಾಡ್ತೀನಿ. ಹೇಗೆ ನೀವು ಡಿಜಿಟಲ್ ಸ್ಕಿಲ್ಸ್ ನ ಮನೇಲಿ ಇಟ್ಕೊಂಡೆ ಕಲಿಬೇಕಂತ. ಸೊ ಕಲಿಬೇಕು